ಕರ್ನಾಟಕ ಸ್ಟೇಟ್ ಇನ್ಫ್ರಾಸ್ಟ್ರಕ್ಚರ್ ಅರ್ಬನ್ ಡೆವಲಪ್ಮೆಂಟ್ ವತಿಯಿಂದ 6 ಕೋಟಿ ರು ವೆಚ್ಚದಲ್ಲಿ ಚನ್ನರಾಯಪಟ್ಟಣದ ಪೆರಂಗಿ ಮಠದ ವೃತ್ತವನ್ನು ಅಭಿವೃದ್ಧಿಪಡಿಸಲು ಶಾಸಕ ಸಿಎನ್ ಬಾಲಕೃಷ್ಣ ಪೂಜೆ ನೆರವೇರಿಸಿದರು. ಜನಿವಾರ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಮಕಾನ್ ಶಿವು, ಟಿಎಪಿಸಿಎಂಎಸ್ ನಿರ್ದೇಶಕ ಅನಿಲ್ ಹಾಗೂ ಕೃಷ್ಣೇಗೌಡ, ನವೋದಯ ಸಂಸ್ಥೆಯ ಮಾಜಿ ಉಪಾಧ್ಯಕ್ಷ ಕಿರಣ್, ಬಾಗೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ವಾಮಿ, ಪ್ರಥಮ ದರ್ಜೆ ಗುತ್ತಿಗೆದಾರ ನಾಗಮಂಗಲ ಅಂಬರೀಶ್ ಸೇರಿದಂತೆ ಇಲಾಖೆಯ ಇಂಜಿನಿಯರ್ಗಳು ಉಪಸ್ಥಿತರಿದ್ದರು. ಲೋಕಲ್ ಇಲ್ಲಿ ಸ್ಥಳೀಯ ವಾರ್ಡ್ ಕಲ್ಲು ಇವತ್ತು ಬ್ಲಾಕ್ ಸ್ಪಾಟ್ ಅಂತ ಒಂದು ಕೆಸಿಪ್ನಲ್ಲಿ ಒಂದು ಎಕ್ಸಾಮಿನ್ ಮಾಡಿ ಇವತ್ತು ಕೆಸಿಪ್ ಒಂದು ಯೋಜನೆಯಡಿನಲ್ಲಿ ಸುಮಾರು 6.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ರಸ್ತೆಗಳನ್ನು ಅಭಿವೃದ್ಧಿಪಡಿಸ್ತಕ್ಕಂಥದ್ದಕ್ಕೆ ಇವತ್ತು ಬುದ್ಧಿ ಪೂಜೆಯನ್ನು ನೆರವೇರಿಸಿ ಈ ಸಂದರ್ಭದಲ್ಲಿ ತಾಲೂಕಿನ ಮುಖಂಡರಾದಂಥ SHDPನಲ್ಲಿ ಮುಂದುವರೆದು ಶೆಟ್ಟಿಯಲ್ಲಿ ತನಕ ರೀಸರ್ಫೇಸ್ ಮಾಡಲಿಕ್ಕೆ ಕೂಡ 12 ಕೋಟಿ ಪ್ರಪೋಸಲ್ ನೀಡಿದ್ದೀನಿ. ಅದು ಕೂಡ ಮುಂದಿನ ದಿನಗಳಲ್ಲಿ ಟೆಂಡರ್ ಆಗುತ್ತೆ ಅಂತಕ್ಕಂಥದ್ದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅದ್ರ ಜೊತೆಯಲ್ಲಿ ಬೆಂಗಳೂರಿಂದ ಜೋಗಿಪುರದ ಹತ್ರ ವೆಲ್ಕಮ್ ಬೋರ್ಡ್ ಇಲ್ಲ, ಅದನ್ನು ಅತಿ ಜರೂರಾಗಿ ಇನ್ಸ್ಟಾಲ್ ಮಾಡಬೇಕಾದ್ರೆ ಚಿಕ್ಕ ಬೋರ್ಡ್ ಹಾಕಿದ್ದೀವಿ. ಅದೇನಾಗ್ತಿದೆ, ಸರಿಯಾದ ಜನಕ್ಕೆ ನೇರವಾಗಿ ಗೊತ್ತಾಗಲ್ಲ, ನೇರವಾಗಿ ಬಂದು ಫ್ಲೈಓವರ್ ಮೇಲೆ ಬಂದು ಹಿಡಿದ್ಬಿಡ್ತಾರೆ. ಈ ಥರ ಕಮಾನು ವೃತ್ತವನ್ನು ಒಂದು ಅಭಿವೃದ್ಧಿಪಡಿಸ್ತಕ್ಕಂಥದ್ದಕ್ಕೆ ಕೂಡ ವಿಶೇಷವಾಗಿ ಆದ್ಯತೆಯನ್ನು ನೀಡ್ತೀವಿ ಅಂತಕ್ಕಂಥ ಶ್ರವಣಬೆಳಗೊಳ ವ್ಯಾಪ್ತಿಗೆ 2 ಕಡೆ ಮಧ್ಯ ಒಂದು ಮೀಡಿಯನ್ನು ಮತ್ತು 300 ಮೀಟ್ರು ರಸ್ತೆಯನ್ನು ಅಗಲೀಕರಣ ಮಾಡ್ತಕ್ಕಂಥದ್ದು, ಇಲ್ಲಿಂದ ಧನಲಕ್ಷ್ಮಿ ಥಿಯೇಟರ್ ತನಕ ಕಂಪ್ಲೀಟ್ ಫುಟ್ಪಾತ್ ಡೆವಲಪ್ಮೆಂಟ್ ಮಾಡ್ತಕ್ಕಂಥದ್ದು, ಅದ್ರ ಜೊತೆಗೆ ಇಂಟರ್ಲಾಕು ವಗೈರೆ ಮತ್ತೊಂದು ಒಟ್ಟಾರೆ ಇಲ್ಲಿ ಸುಲಲಿತವಾಗಿ ಯಾವುದೇ ರೀತಿ ಅನಾಹುತಗಳಾಗದ ರೀತಿ ಆ ಬ್ಲಾಕ್ ಸ್ಪಾಟ್ ಅಂತ ಗುರುತು ಮಾಡಿ ಕೆಸಿಪ್ ಕರ್ನಾಟಕ ಸ್ಟೇಟ್ ಇನ್ಫ್ರಾಸ್ಟ್ರಕ್ಚರ್ ರೋಡ್ ಡೆವಲಪ್ಮೆಂಟ್ ಒಂದು ಯೋಜನೆಯಡಿನಲ್ಲಿ ಒಂದು ಟೋಟಲಿ ರಾಜ್ಯದಲ್ಲಿ ಹಲವಾರು ಜಿಲ್ಲೆಗಳ ಕಾಮಗಾರಿಗಳು ಕೂಡ ಸೇರ್ಕೊಂಡಿವೆ. ಅದರಲ್ಲಿ ನಮ್ಮ ಚನ್ನರಾಯಪಟ್ಟಣದ್ದು ಕೂಡ ನಾವು ಹಿಂದೆ ಪ್ರಪೋಸಲ್ ಮಾಡಿದ್ದು, ಅದಕ್ಕೆ ಅನುಗುಣವಾಗಿ ಇಲ್ಲಾಗಿದೆ. ಅದಕ್ಕೆ ಇವತ್ತು ಭೂಮಿ ಪೂಜೆಯನ್ನು ನೆರವೇರಿಸಿದ್ದೀವಿ. ಇದು ನಿರ್ವಿಘ್ನವಾಗಿ ನೆರವೇರಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ. ಇದರಲ್ಲಿ ಬಹುತೇಕ ಇಲ್ಲಿಂದ ಅಲ್ಲೇ ಧನಲಕ್ಷ್ಮಿ ಥಿಯೇಟರ್ ತನಕ ಬೋತ್ ಸೈಡ್ ಒಂದು ಇಂಟರ್ಲಾಕ್, ಈ ಹಿಂದೆ ಏನಾಗಿದೆ, ನಾವು SHDPಲಿ ಮಾಡಿದಾಗ ಇಂಟರ್ಲಾಕ್ ಮಾಡಿದ್ದೀವಿ. ಅದನ್ನು ಆ ವ್ಯಾಪ್ತಿನಲ್ಲಿ ಮಾಡಲಿಕ್ಕೆ ಹೋಗಲ್ಲ. ಅದೇನು ಉಳ್ಕೊಳ್ತಕ್ಕಂಥ ಏನು ಇದಿರ್ತದೆ, ಯೋಗೀಶ್ ಪೆಟ್ರೋಲ್ ಬಂಕ್ಗಿಂತ ಮೇಲಕ್ಕೊಂದು 150 ಮೀಟ್ರ್ ಮಾಡಿಸ್ತಕ್ಕಂಥದ್ದು. ಯಾಕಂದರೆ ಎಲ್ಲೂ ಕೂಡ ಅನುದಾನದ್ದು ವೇಸ್ಟ್ ಆಗಬಾರ್ದು ಅನ್ನೋ ಉದ್ದೇಶ. ಇಲ್ಲಿಂದ ಈ ಭಾಗದಲ್ಲಿ ಒಂದು 100 ಮೀಟ್ರ್ ಡ್ರೈನ್ ಮಾಡಬೇಕು ಅಂತ ಇದರಲ್ಲಿ ಸೇರಿಲ್ಲ. ಅದರಲ್ಲಿ ಯಾವ ಥರ ಕ್ವಾಂಟಿಟಿ ಉಳಿತದೆ ಅನ್ನೋದರಲ್ಲಿ ಇದರಲ್ಲಿ 100 ಮೀಟ್ರದ್ದು ಡ್ರೈನ್ ಮಾಡಿಸ್ಬೇಕು ಅನ್ನೋದು ಲೆಕ್ಕಾಚಾರ ಇದೆ. ಅದಕ್ಕೆ ಗಮನ ಹರಿಸುವಂಥ ಕೆಲಸನ ಮಾಡ್ತೇವೆ. ಇವತ್ತು ಚನ್ನರಾಯಪಟ್ಟಣದಿಂದ ಶ್ರೀರಂಗಪಟ್ಟಣಕ್ಕೆ ಕಳೆದ ಬಡ್ಜೆಟ್ನಲ್ಲಿ 63 ಕಿಲೋಮೀಟ್ರ್ ಕೆಸಿಪ್ ರಸ್ತೆ ಅದನ್ನು 4 ಲೈನ್ ರೋಡ್ ಸ್ಯಾಂಕ್ಷನ್ ಏನಾಗಿದೆ, ಅದು ಸರ್ವೆ ಹಂತದಲ್ಲಿದೆ. ಬಹುಶಃ ಅದ್ರ ಬಗ್ಗೆಯೂ ಕೂಡ ವಿಳಂಬ ಆಗ್ತಿದೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಡಿಸೆಂಬರ್ 9ನೇ ತಾರೀಕು ಅಧಿವೇಶನ ಪ್ರಾರಂಭ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಅದನ್ನು ಅಲ್ಲೂ ಕೂಡ ನಾವು ಪ್ರಸ್ತಾಪವನ್ನು ಮಾಡ್ತೀವಿ ಅಂತಕ್ಕಂಥದ್ದು ಕೂಡ